ನಮಸ್ಕಾರ ಗುರುಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ. ಯಾಕಂದ್ರೆ ಜೀವನದಲ್ಲಿ ಏನಿಲ್ಲ, ಇವತ್ತಿರ್ತೀವೋ ನಾಳೆ ಸಾಯ್ತೀವೋ, ಅಲ್ಲಿ ತನಕ ಖುಷಿಯಾಗಿ ಚೆನ್ನಾಗಿರ್ಬೇಕು ಅಷ್ಟೇ. ನಾವು ಎಲ್ಲಿದ್ದೀವಿ ಹೇಳ್ರಿ, ಎಲ್ಲಿದ್ದೀವಿ ಅಂತ ಗೆಸ್ ಮಾಡ್ರಿ ನೀವೇ. ನೋಡ್ರಿ ಎಲ್ಲಿ ಹೋಗ್ತದೆ ಇದು? ಕೆಮ್ಮಣ್ಗುಂಡಿ ನಾವು ಹೋಗ್ತಿಲ್ಲ, ಕೆಮ್ಮಣ್ಗುಂಡಿಗೆ ಇನ್ನೊಂದ್ ದಿವಸ ಹೋಗೋಣ. ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಅವಾಗ ಇನ್ನೊಂದ್ ದಿವಸ ಕೆಮ್ಮಣ್ಗುಂಡಿ पूछा गया था एक्स स्क्वायर अपॉन वाई जेड। तो ऐसे सवालों को करने के लिए देखिए, एक तो बेसिक ट्रिक है, एक तो लाइक और शेयर ठोक दीजिए, महाकाल का लाइक और शेयर ठोक दीजिए। पूरा साल मेहनत करता हूँ आपके लिए बेटा। ಈಗ ನಾವು ಹೋಗ್ತಿರೋದು ಕಲ್ಲತ್ಗಿರಿ. ವೆಲ್ಕಮ್ ಟು ಕಲ್ಲತ್ಗಿರಿ ಗುರು. ಕಲ್ಲತ್ಗಿರಿ ಹೋಗ್ತಿದೀವಿ. ಕಲ್ಲತ್ಗಿರಿ ಇದು ಎಲ್ಲಿ ಸಿಗುತ್ತೆ ಗೊತ್ತಾ? ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು, ತರೀಕೆರೆ ತಾಲೂಕು. ಹಿಂಗೆ ನಿಂದೇಳಿ ಬಂದ್ರೆ ನೀವು ಇಲ್ಲಿ ಜಲ್ದಿ ಈಸಿಯಾಗಿ ಬರ್ಬೋದು ನೋಡ್ರಿ. ಬಂದ್ರೆ ಒಳ್ಳೊಳ್ಳೆ ನೋಡ್ರಿ ಪ್ಲೇಸ್ ಹೆಂಗಿದೆ ಗುರು. ನಾವಂದ್ರು ಬೈಕಲ್ಲಿ ಅಡ್ಡಾಡಿ 150 ಕಿಲೋಮೀಟರ್ ನಮ್ಮ ಊರಿಂದ ಅಲ್ಲಿಂದ ಜರ್ನಿ ಮಾಡಿ ಸುಸ್ತಾಗೋಯ್ತು ಹೋಗತ್ಲಾಗೆ. ನೋಡ್ಬೇಕಂದ್ರೆ ಬರ್ಲೇಬೇಕಲ್ಲ, ಎಷ್ಟು ಕಷ್ಟನಾದ್ರು. ನಿಮಗೋಸ್ಕರ ಬ್ಲಾಗ್ ಮಾಡೋಕ್ಕೋಸ್ಕರ ಬರ್ಲೇಬೇಕಾ? ಗುರು ಕಲ್ಲತ್ಗಿರಿ ಹೋಗ್ತಿದೀವಿ. ಬೈಕ್ ಮಾತ್ರ ಅಲ್ಲೇ ಲಾಸ್ಟು. ಫಸ್ಟ್ಗೆಲ್ಲ ಮುಂದೆ ಬಿಡ್ತಿದ್ರು, ಈ ಕಡೆ ಬಿಡ್ತವ್ರೆ ನಮಗೆ. ಅಲ್ಲಿದಂಗ ಬಿಡೋರು ಈಗ ಅಲ್ಲಿಗೆ ಸ್ಟಾಪ್ ಮಾಡ್ತವ್ರೆ. ನಡ್ಕೊಂಡ ಹೋಗ್ತಿದೀವಿ ತಡ್ರಿ, ನಿಮಗೆ ಕಲ್ಲತ್ಗಿರಿ ಹೆಂಗೈತೆ ಅಂತ ತೋರಿಸ್ತೀನಿ. ಚೆನ್ನಾಗಿದೆ. ಈ ಕಲ್ಲತ್ಗಿರಿ ಬರ್ಬೇಕಂದ್ರೆ ನೀವು ಚಿಕ್ಕಮಂಗ್ಳೂರಿಂದ ಬರೋರಿಗೆ ಅಲ್ಲಿ ಒಳ್ಳೆ ಗಿರಿ ಅವೆಲ್ಲ ನೋಡ್ಕೊಂಡು ಬರ್ಬೋದು, ಚೆನ್ನಾಗಿರುತ್ತೆ ಪ್ಲೇಸು. ಇಲ್ಲಿ ತರೀಕೆರೆಯಿಂದ ಬರೋರಿಗೂ ಅಷ್ಟೇನು ಪ್ಲೇಸ್ ಸಿಗಲ್ಲ. ಈ ತರೀಕೆರೆಯಿಂದ ನೋಡಿ ಗುರು, ಬಂತು ಕಲ್ಲತ್ಗಿರಿ ಪ್ಲೇಸ್ ನೋಡಿ. ಇದು ನೋಡಿ ನಿಮಗೆ ಚಪ್ಪಲಿ ಗಿಪ್ಲಿ ಬಿಡೋಕೆ ಚಪ್ಪಲಿ ಸ್ಟಾಲ್ ಗುರು. ಕಲ್ಲತ್ಗಿರಿ ನೋಡಿ ಹೆಂಗಿದೆ. ಕಲ್ಲತ್ಗಿರಿ ಎಷ್ಟು ಚೆನ್ನಾಗಿ. ಈಗಾಗದಾಗ ಚಳಿಗಾಲದಲ್ಲಿ ಬಂದರೆ, ಬೇಸಿಗೆಗಾಲದಲ್ಲಿ ಬಂದರೆ ನಿಮಗೆ ಮಳೆನೇ ಜಾಸ್ತಿ ಇರಲ್ಲ, ಮಳೆ ನೀರು. ಗುರು ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ. ಚಳಿ ನೀರು ತುಂಬ ಫುಲ್ ಕೋಲ್ಡ್. ನೋಡಿ ಗುರು, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹೆಂಗಿದೆ ನೋಡ್ರಿ. ಫಾಲ್ಸ್ ಹೆಂಗಿದೆ. ನಿಮಗೆ ಮೇಲೆ ಹೋಗ್ಬೇಕಾ? ತಡ್ರಿ, ದೇವಸ್ಥಾನಕ್ಕೆ ಹೋದ್ಮೇಲೆ ಮೇಲೆ ಹೋಗೋಣ. ನೀವು ಫ್ಯಾಮಿಲಿಯಿಂದ ಬಂದರೆ ಇಲ್ಲಿ ಕೆಳಗೆ ಸ್ನಾನ ಮಾಡ್ಬೋದು. ನೀವೆಲ್ಲರೇ ಫ್ರೆಂಡ್ಸ್ ಬಂದರೆ ಅಲ್ಲಿ ನೋಡ್ರಿ, ನಾವು ಹೋಗ್ಬಂದ್ವ ಆಗಲೇ ಅಲ್ಲೋಗಿ ಸ್ನಾನ ಮಾಡ್ಬೋದು. ಫ್ಯಾಮಿಲಿ ಆದರೆ ಇಲ್ಲೇ ಕೆಳಗೆ ಸ್ನಾನ ಮಾಡೋಕ್ಕೆ ವ್ಯವಸ್ಥೆ ಇದೆ. ಗುರು ಮೇಲೆ ಹೋಗೋಣ ಬನ್ನಿ. ಮೇಲೆ ಹೋಗ್ಬೇಕಂದ್ರೆ ನೀವು ಇಲ್ಲಿ ಮೆಟ್ಲಿದೆ ಅಲ್ಲ, ಅಲ್ಲಾಸಿಂದ ಹತ್ಕೊಂಡು ಮೇಲೆ ಹೋಗ್ಬೇಕು. ಮೇಲೆ ಹತ್ತೋಣ.
ಗುರು ನಮ್ಮ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಜಾಸ್ತಿ ಟ್ರಾವೆಲರ್ಸು ಸ್ಕೂಲಿಂದ ಬರ್ತಾರೆ ನಮ್ಮ ಟ್ರಾವೆಲ್ಸ್ ಇಲ್ಲೆಲ್ಲ ಮಕ್ಕಳು ಶಾಲೆ ಮಕ್ಕಳಿಗೆ ಅಂತಲೇ ಜಾಸ್ತಿ ಫೇಮಸ್ ಇದು ಕಲ್ಲತ್ಗಿರಿ. ಇನ್ನೊಂದೇನು ಗೊತ್ತಾ ನಿಮಗೆ, ಈ ನೀರಿದೆಯಲ್ಲ ಎಲ್ಲಿಂದ ಬರ್ತದೆ ಅಂತ ಇನ್ನೂ ಯಾರಿಗೂ ಕಂಡುಹಿಡ್ದಿಲ್ಲ. ಅಂಥ ರಹಸ್ಯವಾದ ವಾಟರ್ ಫಾಲ್ಸ್ ನೋಡಿ ಗುರು, ಇನ್ನೂ ಯಾರು ಎಲ್ಲಿಂದ ಬರುತ್ತೆ ಅಂತ ಇನ್ನೂ ಕಂಡುಹಿಡ್ದಿಲ್ಲ ಈ ಜಾಗನ. ಇದೊಂಥರ ಸ್ಪೆಷಲ್ ದೇವಸ್ಥಾನ. ಯಾಕೆ ಹೇಳ್ರಿ, ಇಲ್ಲಿ ಲವರ್ಸ್ಗಳು ಜಾಸ್ತಿ ಬರ್ತಾರೆ. ಇದೇ ದೇವಸ್ಥಾನಕ್ಕೇನಪ್ಪ ಲವರ್ಸ್ಗಳು ಜಾಸ್ತಿ ಬರೋದು ನೀವು ಕಂಡಿರೋದು, ಏನಿಗೂ ಗೊತ್ತಿಲ್ಲ. ಈ ಪ್ಲೇಸಿಗೆ ಲವರ್ಸು ಜಾಸ್ತಿ ಜನ ಬರ್ತಾರೆ. ಆಮೇಲೆ ಶಾಲೆ ಮಕ್ಕಳಿಗೆ ಅಂದ್ರೂ ಬೆಸ್ಟ್ ಪ್ಲೇಸ್ ನೋಡಿ ಇದು. ಶಾಲೆ ಮಕ್ಕಳಿಗೆ ಗುರು, ನಂದು ಫಸ್ಟ್ ಟೈಮ್ ಬ್ಲಾಗ್ ವಿಡಿಯೋ ನೋಡಿರ್ಬೋದು ನಾನು ಹೆಂಗೆ ಮಾತಾಡಿದ್ದೀನಿ ಅಂತ. ನದಿಗೆ ಹೋಗಿ ಸಮುದ್ರ ಅಂತೀನಿ, ಸಮುದ್ರಕ್ಕೆ ಹೋಗಿ ನದಿ ಅಂತೀನಿ. ಫಸ್ಟ್ ಬ್ಲಾಗ್ ಅಲ್ಲ, ಹಂಗಾಗುತ್ತೆ. ಪ್ರಾಕ್ಟೀಸ್ ಆಗ್ಬೇಕು ಮಾತಾಡೋದು ನಿಮ್ಮ ಜೊತೆಗೆ. ಫೋನನ್ನೇ ನೀವು ಅನ್ಕೊಂಡು ಮಾತಾಡ್ಬೇಕು. ಅಲ್ಲಿ ತನಕ ನಾವು ಮಾತಾಡೋದು ಕಲಿಯೋ ತನಕ ಬಿಡಲ್ಲ. ಕಲ್ಲತ್ಗಿರಿ ಪ್ಲೇಸ್ ನೋಡಿದ್ರಲ್ಲ ಹೆಂಗಿದೆ ಗುರು. ಅಲ್ಲಿ ನೋಡಿ ಅಜ್ಜಿಯವ್ರು ಹೆಂಗ್ ಹತ್ತಿದ್ದಾರೆ. ಅಜ್ಜಿಯವ್ರು ಸಾಹಸ ಮಾಡ್ತಿದಾರ, ಸಾಹಸ ಮಾಡಿ ಹತ್ತಿದ್ರಪ್ಪ ಲಾಸ್ಟಿಗೆ. ನಮ್ಮ ಕೈಯಲ್ಲೇ ಆಗ್ತಿಲ್ಲ. ಅಜ್ಜಿಯವ್ರು ಹೆಂಗೆ ಹತ್ತಿ ಸಾಧನೆ ಮಾಡಿದಾರೆ ನೋಡ್ರಿ ಗುರು. ನೋಡ್ರಿ, ನಾವು ಕಾಡೊಳಗೆ ನಡ್ಕೊಂಡು ಹೋಗ್ತಿದ್ದೀವಿ. ಇನ್ನು ನಿಮ್ಗೆ ಒಳ್ಳೆ ಪ್ಲೇಸ್ ತೋರ್ಸೋಣ ಅಂತ, ಒಳ್ಳೆ ವ್ಯೂ ಕಾಣಿಸ್ಲಿ ಅಂತ. ಗುರು ಗುಹೆ ಹೆಂಗಿದೆ. ಹೊಸ ಫೆಸಿಲಿಟಿ ಹೆಣ್ಮಕ್ಳಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೆಂಗೆ ಇದೆ. ಹೆಣ್ಮಕ್ಳು ಡ್ರೆಸ್ ಚೇಂಜ್ ಮಾಡೋಕ್ಕೆ ಇದೇ ನಿಮ್ಮ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಬರ್ರಿ, ಹಿಂದೂ ಟೆಂಪಲ್ನ ಬೆಳೆಸ್ಬೇಕು. ನೀವು ಇಲ್ಲಿ ಕಲ್ಲತ್ಗಿರಿ ಬರ್ಬೇಕಂದ್ರೆ ಬಸ್ ಗೀಸ್ ಏನು ಸಿಗಲ್ಲ ಇಲ್ಲಿ. ಇಲ್ಲ ನಿಮ್ಮ ಓನ್ ಕಾರಲ್ಲಿ ಬರಬೇಕು, ಇಲ್ಲ ಇಲ್ಲಿ ಲೋಕಲ್ ಆಟೋ ಗೀಟೋ ಟ್ಯಾಕ್ಸಿ ಮಾಡ್ಕೊಂಬರ್ಬೇಕು. ಟ್ಯಾಕ್ಸಿ ನೀವು ಮಾಡಿದ್ರಿ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ, 500 ರೂಪಾಯಿ ಗಟ್ಟಲೆ ಕೇಳ್ತಾರೆ ಬರ್ರಿ ಒಂದು 2-3 ಕಿಲೋಮೀಟ್ರಿಗೆ. ಓನ್ ಕಾರ್ ಇದ್ರೆ ಬರ್ರಿ. ಕಲ್ಲತ್ಗಿರಿ ಬಂದರೆ ಇಲ್ಲೊಂದು ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನಕ್ಕೆ ಬರ್ರಿ. ಇಲ್ಲೊಂದು ದೇವಸ್ಥಾನ, ಇಲ್ಲೂ ವಿಸಿಟ್ ಕೊಡಿ. ಇಲ್ಲಿಗೆ ನಮ್ಮ ಕಲ್ಲತ್ಗಿರಿ ವ್ಲಾಗ್ ಮುಕ್ತಾಯ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನೀವು ಯಾವಾಗ 100K ಸಬ್ಸ್ಕ್ರೈಬ್ ಮಾಡ್ತೀರ ನನಗೆ, ಅವಾಗ ಬೇರೆ ಸ್ಟೇಟಿಗೆ ಹೋಗಿ ನಾನು ವ್ಲಾಗ್ ಮಾಡ್ತೀನಿ. ಅಲ್ಲಿ ತನಕ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಯಾವ ಪ್ಲೇಸ್ ಸಿಗುತ್ತೋ ಎಲ್ಲ ಪ್ಲೇಸಿಗೂ ನಾನು ಹೋಗ್ತೀನಿ. ಬಾಯ್ ಬಾಯ್. ನಂದು ಹೊಸ ಸಿಗ್ನೇಚರ್ ನೋಡಿದ್ದೀರಾ, Mr. 7. ಬಾಯ್ ಬಾಯ್, ನಮಸ್ಕಾರ.